ಬಾಲಿವುಡ್ನ ಎವರ್ ಗ್ರೀನ್ ನಟಿ, ವಯಸ್ಸು 69 ಆದರೂ 25ರ ಯುವತಿಯಂತೆ ಕಂಗೊಳಿಸುವ ಸುಂದರಿ, ಅಗಾಧ ಸೌಂದರ್ಯದಿಂದಲೇ ಗಮನ ಸೆಳೆದಿರುವ ರೇಖಾ ಖಾಸಗಿ ವಿಚಾರಕ್ಕೂ ಸಖತ್ ಸುದ್ದಿಯಾದವರು. ರೇಖಾ ಅವರ ಹೆಸರು ಅನೇಕ ಸೆಲೆಬ್ರಿಟಿಗಳೊಂದಿಗೆ ತಳುಕು ಹಾಕಿಕೊಂಡಿತ್ತು. ಹೀಗಿದ್ರೂ ನಟಿ ರೇಖಾ ಈಗಲೂ ಒಂಟಿಯಾಗಿದ್ದಾರೆ. ಹಾಗಾದ್ರೆ ನಟಿ ರೇಖಾ ಒಂಟಿಯಾಗಿದ್ದೇಕೆ? ರೇಖಾ ಅಂದಾಗ ಥಟ್ಟಂತ ನೆನಪಾಗೋದು ಬಿಗ್ ಬಿ ಅಮಿತಾಬ್ ಬಚ್ಚನ್. ಎಸ್, ಅಮಿತಾಬ್ ಬಚ್ಚನ್ ರೇಖಾ ಕಾಂಬಿನೇಷನ್ ಸಿನಿಮಾಗಳು ಸೂಪರ್ ಸಕ್ಸಸ್ ಕಂಡಿವೆ. ಇವರಿಬ್ಬರ ಕಾಂಬಿನೇಷನ್ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾಯ್ತಿದ್ರು. ಹೀಗಿರುವಾಗಲೇ ಅಮಿತಾಬ್ ಬಚ್ಚನ್ ರೇಖಾ ಮಧ್ಯೆ ಲವ್ ಶುರುವಾಗಿತ್ತು. ಒಂದು ಕಾಲದಲ್ಲಿ ಅಮಿತಾಬ್ ಬಚ್ಚನ್ ರೇಖಾ ಲವ್ ಸಖತ್ ಸದ್ದು ಮಾಡಿತ್ತು. ಆದ್ರೆ ಈ ಪ್ರೀತಿ ಹೆಚ್ಚು ಕಾಲ ಉಳಿಲಿಲ್ಲ. ಅಮಿತಾಬ್ ಬಚ್ಚನ್ ನಟಿ ಜಯಾ ಬಚ್ಚನ್ನ ವಿವಾಹವಾಗಿದ್ರು. ಆದ್ರೆ ರೇಖಾ ಮಾತ್ರ ಈಗಲೂ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಅಂದಹಾಗೆ ನಟಿ ರೇಖಾ ಕೂಡ ಮದುವೆಯಾಗಿದ್ರು. ಆದ್ರೆ ನಟಿ ಪಾಲಿಗೆ ದಾಂಪತ್ಯ ಜೀವನವು ಹೆಚ್ಚು ಸಮಯದವರೆಗೆ ಉಳಿಲಿಲ್ಲ. ಮದುವೆಯಾದ 6 ತಿಂಗಳ ನಂತರ ರೇಖಾ ಅವರ ಪತಿ ಮುಖೇಶ್ ಅಗರ್ವಾಲ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮದುವೆಯಾಗಿ ಕೇವಲ 6 ತಿಂಗಳಿಗೆ ಗಂಡನ ಇಂಥ ನಿರ್ಧಾರದಿಂದ ರೇಖಾ ಬಗ್ಗೆ ಅನೇಕರು ಕೆಟ್ಟ ಪದಗಳಲ್ಲಿ ಟೀಕಿಸಿದ್ರು. ಅಂದಹಾಗೆ ಮುಖೇಶ್ ಅಗರ್ವಾಲ್ ರೇಖಾರಿಂದ ವಿಚ್ಛೇದನ ಪಡೆಯಲು ಮುಂದಾಗಿದ್ರಂತೆ. ಆದರೆ ರೇಖಾ ವಿಚ್ಛೇದನಕ್ಕೆ ಒಪ್ಪಿರಲಿಲ್ವಂತೆ. ಇನ್ನು ಕೆಲ ಮಾಹಿತಿಗಳ ಪ್ರಕಾರ ನಟಿ ರೇಖಾ 2 ವಿವಾಹವಾಗಿದ್ರಂತೆ. ಒಂದು ಮುಖೇಶ್ ಅಗರ್ವಾಲ್ ಜೊತೆ ಮದುವೆಯಾದ್ರೆ ಇನ್ನೊಂದು ದಿವಂಗತ ನಟ ವಿನೋದ್ ಮೆಹ್ರಾ ಅವರನ್ನು ವಿವಾಹವಾಗಿದ್ರು ಎನ್ನಲಾಗಿದೆ. ಆದ್ರೆ ವಿನೋದ್ ಮೆಹ್ರಾ ಮತ್ತು ರೇಖಾ ಅವರ ಸಂಬಂಧವನ್ನ ವಿನೋದ್ ಮೆಹ್ರಾ ತಾಯಿ ಎಂದಿಗೂ ಒಪ್ಪಿಕೊಳ್ಳಿಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಹೀಗೆ ಅಮಿತಾಬ್ ಜೊತೆ ಪ್ರೀತಿ, ಮದುವೆ, ಆತ್ಮಹತ್ಯೆ ಅಂತ ನಟಿ ರೇಖಾ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೊಂದಿದ್ದಾರೆ. ಈಗಲೂ ಒಂಟಿ ಬದುಕನ್ನೇ ನಡೆಸುತ್ತಿದ್ದಾರೆ.